ಅಯ್ಯೋ, ನನ್ನ ಮಗಳಿತ್ತು ಮನೆಯಲ್ಲಿ. ಈಗ ನನ್ನ ಮಗಳು ಊರಿಗೆ ಹೋಗಿರೋದಕ್ಕೆ ಎಷ್ಟು ಬೇಜಾರಾಯ್ತೈತೆ. ಹೆಣ್ಣು ಮಕ್ಕಳು ಮದುವೆ ಆಗಿ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋದ್ಮೇಲೆ ಏನೋ ಒಂಥರ ಕಳ್ಕೊಂಡಂಗೆ ಅನ್ಸುತ್ತೆ. ನಮ್ಮ ಅತ್ತೆನೂ ನಾನು ನೋಡ್ತಾನೆ ಇದ್ದೀನಿ. ಮಗಳು ಊರಿಗೆ ಹೋದಾಗಿಂದನೂ ಹಿಂಗೆ ಮುಖ ಗಂಟ ಹಾಕೊಂಡು ಕೂತಿರೋದೇ ಆಗೈತೆ. ಅಲ್ಲ, ನಾವೆಲ್ಲ ಏನು ಮನುಷ್ಯರಲ್ವಾ? ನಮ್ಮ ಜೊತೆ ನಾಲ್ಕು ಮಾತಾಡ್ಬೋದು ತಾನೆ. ಅದಾಗ್ದು ಹೆಣ್ಮಕ್ಳ ಮೇಲೆ ಜೀವ. ಸೊಸೆರೆಲ್ಲರೂ ಇವ್ರಿಗೆ ಮಕ್ಕಳಾಗಿ ಕಾಣಿಸೋದಿಲ್ಲ. ನಮ್ಮಮ್ಮನು ಬರ್ತೀನಿ ಅಂತ ಅಂದಿದ್ದಾರೆ. ಬರ್ಲಿ ನಮ್ಮಮ್ಮ, ಆಗ ತೋರಿಸ್ತೀನಿ ತಾಯಿ ಮಗಳು ಅಂದ್ರೆ ಹೆಂಗಿರ್ತಾರೆ ಅಂತ. ನಾನೇನು ಗೀತನ ಮನೆ ಕಡೆ ದುಡ್ಡು ಕಾಸು ಚೆನ್ನಾಗೈತೆ, ಆದಷ್ಟು ಅವ್ರ ಹತ್ರ ಇಸ್ಕೊಳ್ಳೋಣ ಅಂತ ನಾನು ಅನ್ಕೊಂತಾ ಇದ್ದೀನಿ. ಇವ್ರು ನೋಡಿದ್ರೆ ಮಗಳ ಹತ್ರ ಇಸ್ಕೊಳ್ಳೋದಿರ್ಲಿ, ಇವ್ರಿಗೆ ಖರ್ಚಿಗೆ ಇಟ್ಕೋ ಮಗಳೇ ಅಂತ ದುಡ್ಡು ಕೊಟ್ಟು ಕಳಿಸ್ತಾರೆ. ಏನವ್ರ ಮಗಳಿಗೆ ದುಡ್ಡಿಗೆ ಬರ ನೋಡು. ನನ್ ಗಂಡನು ಅಂತ ಮೂದೇವಿನೇ. ಹೇಳಿದೀನಿ ಏನಾದ್ರೂ ಬಿಸ್ನೆಸ್ ಮಾಡ್ತೀನಿ ಕಣವ, ಸ್ವಲ್ಪ ದುಡ್ಡು ಕಾಸು ಇದ್ರೆ ಕೊಡು ಅಂತ ಕೇಳಿ ಅಂತ. ತಂಗಿ ಮುಂದ್ಗಡೆ ಕೇಳಕ್ಕೆ ಬಾಯಿ ಬರಲ್ಲ ಇವ್ರಿಗೆ. ಈ ಅಮ್ಮ ಬೇರೆ ಜೊತೆಗಾತಿ ಏನ್ ಗೆಳ್ತಿರೋ ಕಿತ್ರು ಬಿಡ್ದಂಗಿರ್ತಾರೆ ಯಾವಾಗ್ಲೂ. ಪಾರಕ, ಇದ್ಯಾಕೆ ಮುಖ ಸಣ್ಣಗ್ ಮಾಡ್ಕೊಂಡಿದ್ಯಾ? ಬಾ ಕುತ್ಕೋ ಬಾ, ಏನಾಯ್ತು? ಅಯ್ಯೋ, ಏನ್ ಹೇಳ ಶಾಂತಕ್ಕ, ನಾನು ನನ್ ಮಗ ನನ್ ತಲೆ ಮೇಲೆ ಕಲ್ ಚಪ್ಟಿ ಎಳ್ದ್ಬಿಟ್ಟ ಕಣೆ. ನಾನು ಏನ್ ಮಾಡ್ಲಿ ಶಾಂತಕ್ಕ? ಪರಕ, ಏನಾಯ್ತು? ಶಾಂತಕ್ಕ, ನನ್ ಮಗ ಅಲ್ಲಿ ಯಾವ್ದೋ ಒಂದು ಹುಡುಗಿನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಿದ್ನಲ್ಲ ಶಾಂತಕ್ಕ, ಅವಳ ಜೊತೆ ಮದ್ವೆ ಆಗ್ಬಿಟ್ಟಿದ್ದಾನೆ ಕಣೆ. ನನ್ನನ್ನು ಒಂದು ಮಾತು ಕೇಳಿಲ್ಲ. ನಾವ್ ಅವತ್ತೇ ಹೇಳಿದೀವಿ, ಬೇಡ ಕಣಪ್ಪ ಇದೆಲ್ಲ ಮಾಡ್ಬೇಡ. ನಿನ್ ತಂಗಿ ಅವಳೆ, ಅಣ್ಣನೇ ಹಿಂಗೆ ಅಂತ ಅಂದ್ರೆ ತಂಗಿ ನಮ್ಮ ಯಾರು ಮದ್ವೆ ಆಯ್ತಾರಪ್ಪ? ಬೇಡ ಕಣೋ, ನಾವ್ ಯಾವ್ದಾದ್ರು ಒಂದ್ ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡ್ತೀವಿ, ಬಂದ್ಬಿಡಪ್ಪ, ಅದೆಲ್ಲ ಬೇಡ ಅಂತ ಅಷ್ಟು ಹೇಳಿದೀನಿ ಶಾಂತಕ್ಕ. ಆದ್ರೂ ಅವ್ನು ನನ್ನ ಮಾತಕ್ ಬೆಲೆನೇ ಕೊಡ್ಲಿಲ್ಲ. ನನ್ ಗಂಡ ನೋಡಿದ್ರೆ ಅವ್ನು ಈ ಮನೆಗ್ ಕೂಡ್ದು ಬಂದ್ರೆ ಕೊಚ್ಚಾಕ್ಬಿಡ್ತೀನಿ ನಾನು ನನ್ನ ಮಗನ್ನ. ಹುಟ್ಟೇ ಇಲ್ಲ ನನಗ್ ಮಗ ಅನ್ಕೋತೀನಿ, ಒಬ್ಳೆ ಮಗಳು ಅಂತ ಸಾಕತೀನಿ ಅಂತ ಏನ್ ಮನೆ ಹಾರಕ್ಕೂ ನೆಗಿತಾವನೆ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಶಾಂತಕ್ಕ. ಹಂಗೆ ಆಗ್ಬೇಕು ಇವ ಆಂಟಿಗೆ. ಏನು ನನ್ ಮಗಳಂಗೆ ಯಾರು ಇಲ್ಲ ಅಂತ ಮೆರೀತಾ ಇದ್ರು. ನನ್ ಮಗ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾನೆ, ಚೆನ್ನಾಗಿ ಓದ್ಕೊಂಡಿದ್ದಾನಲ್ಲ, ಅದಕ್ಕೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾನೆ, ಅಷ್ಟು ಸಂಪಾದನೆ ಮಾಡ್ತಾನೆ, ಇಷ್ಟು ಸಂಪಾದನೆ ಮಾಡ್ತಾನೆ ಅಂತ. ಏನು ಅವರೆಲ್ಲ ಹೇಳ್ಕೊಬತ್ತಿದ್ರು. ಈಗ ನೋಡಿ ಎಂತ ಕೆಲಸ ಮಾಡೋನೆ ಅಂತ. ಅರಿ, ಬೇಜಾರ್ ಮಾಡ್ಕೋಬೇಡ, ಕೂತ್ಕೊ, ಸಮಾಧಾನ ಮಾಡ್ಕೊ. ಒಂದ್ ಲೋಟ ನೀರ್ ತರಿಸ್ಕೊಡ್ಲೇನ್ ಕುಡಿಯಕ್ಕೆ? ಬೇಡ ಶಾಂತಕ್ಕ, ನನಗೆ ನೀರು ಗೀರು ಏನು ಬೇಡ ಶಾಂತಕ್ಕ. ನೋಡ್ಪಾರಿ, ಈಗ ನಾವೇ ಮದ್ವೆ ಮಾಡಿದ್ರು ಗಂಡ ಹೆಂಡತಿ ಹೊಂದ್ಕೊಂಡು ಹೋಗ್ತಾರೆ ಅನ್ನೋದು ಯಾವ ಗ್ಯಾರಂಟಿ? ಅವನೇನೋ ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡವನೇ ಅಂತ ಬಿಟ್ಬಿಡ ತೆಗಿ. ಈಗ ಅವನನ್ನ ಇಲ್ಲಿಗೆ ಬರಕ್ಕೆ ಹೇಳ್ಬೇಡ, ಅಲ್ಲೇ ಬೆಂಗಳೂರಲ್ಲೇ ಜೀವನ ಮಾಡ್ಕೊಳಕ್ ಹೇಳು. ಸ್ವಲ್ಪ ದಿನ ಹಿಂಗೆ ಕಾಲ ಕಳೆದ್ಮೇಲೆ ಒಂದ್ ಮೊಮ್ಮಗು ಗಿಮ್ಮಗು ಅಂತ ಆದ್ಮೇಲೆ ನಿನ್ ಗಂಡಂಗೂ ಕೋಪ ಕಮ್ಮಿ ಆಯ್ತದೆ. ಮಗ ಸೊಸೆ ಮನೆಗ್ ಬರ್ಲಿ ಅನ್ನೋದು ಅವ್ರಿಗೂ ಇರುತ್ತೆ. ಬರ್ತಾರ ಬಿಡು, ಚೆನ್ನಾಗಿರ್ತಾರೆ, ನೀನೇನು ಯೋಚನೆ ಮಾಡ್ಬೇಡ, ಸುಮ್ನಿರು. ಅದಂಗಲ್ಲ ಶಾಂತಕ್ಕ, ಬೇಡ ಕಣಪ್ಪ ಇದೆಲ್ಲ. ಹುಡುಗಿನಲ್ಲೇ ಬಿಟ್ಟು ಬಾ ಅಂತಂದ್ರೆ ಇಲ್ಲ, ನಾನು ಮನೆ ಕರ್ಕೊ ಬರ್ತಾ ಇದೀನಿ, ಮನೆ ತುಂಬಿಸ್ಕೋಬೇಕಷ್ಟೇ ಅಂತ ನನ್ಗೆ ಹೇಳ್ಬಿಟ್ಟ. ನನ್ ಮಗ ನನ್ ವಿರುದ್ಧವಾಗಿ ಮಾತಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಣೆ. ಅಯ್ಯೋ ಹುಚ್ಚುಮುಳಿ, ಅದಕ್ಕೇನ್ ಬಂದೈತೆ? ಬರ್ಬಾರ್ದು. ತಾಯಿ ಅಷ್ಟು ಹೇಳಿದ್ರು ತಾಯಿ ಮಾತಿಗೆ ಬೆಲೆ ಕೊಡ್ಬೇಕು ಅಂತ ಅನಿಸ್ತಾ ಇಲ್ವಾ? ಅಯ್ಯೋ, ಇಂಥ ಮಕ್ಳು ಇರ್ತವೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಕಣವ. ಅಯ್ಯೋ, ನನ್ ಮಗ ಓದಿದೆ ಬರೀದೇ ಇರ್ಬೋದು, ಹೊಲದಲ್ಲಿ ಕೆಲಸ ಮಾಡ್ಕೊತಾನೆ, ಆದ್ರೂ ಅವ್ನು ಯಾವತ್ತೂ ನನ್ ಮಾತು ಮೀರೋದಿಲ್ಲ. ಮೀರಕ್ ಬಿಡ್ತೀರ? ಮಗನ ಸೆರಗಲ್ ಗಂಟು ಹಾಕೊಂಡಿದಿರಲ್ಲ, ಮಾಡ್ತೀನಿರು. ಅಯ್ಯೋ ಪಾರಕಂಟಿ, ಏನಂಟಿ ಹೇಳ್ತಾ ಇದ್ದೀರಾ? ನಿಮ್ ಮಗ ಬೇರೆ ಹುಡ್ಗಿನ ಮದ್ವೆ ಮಾಡಿ ಊರಿಗೆ ಕರ್ಕ ಬರ್ತಾವನ? ಅಯ್ಯೋ ದೇವ್ರೇ, ಅಲ್ಲ ನೀವು ನೋಡಿದ್ರೆ ಮಗನ ಮೇಲೆ ಎಷ್ಟು ಪ್ರೀತಿ, ಎಷ್ಟು ನಂಬಿಕೆ ಇಟ್ಕೊಂಡಿದ್ರಿ. ಅಂತದ್ರಲ್ಲಿ ನಿಮ್ ಮಗ ಇಂಥ ಕೆಲಸ ಮಾಡ್ಬಿಟ್ನಲ್ಲ, ಅವನ್ಗೇನ್ ಬಂದಿತ್ತಂತದ್ದು? ಏ ರಮ್ಯಾ, ಏನ್ ನಾವಿಬ್ರು ಮಾತಾಡೋದ್ ಕತ್ ಕೇಳಿಸ್ಕೊತಾ ಇದ್ದ? ಶಾಂತಂ ಪಾಪ ಮತ್ತೆ ನಾನೆಲ್ಲರೂ ಕತ್ ಕೇಳಿಸ್ಕೊಳ್ಳೋದು ಉಂಟಾ? ಹಂಗಲ್ಲ ಅತ್ತೆ, ನಾನ್ ನಿಮ್ಮ ಹತ್ರನೇ ಬರ್ತಾ ಇದ್ದೆ, ಅಷ್ಟ್ರಲ್ಲಿ ಪಾರಕಂಟಿ ಮಾತಾಡ್ತಾ ಇದ್ರಲ್ಲ, ಅವ್ರು ಮಾತಾಡೋದು ನನ್ ಕಿವಿ ಕೇಳಿಸ್ತು, ಅದಕ್ಕೆ ಶಾಕ್ ಆಗೋಯ್ತು ನನ್ಗೆ. ಅದಕ್ಕೆ ಬಂದು ಏನು ಅಂತ ಕೇಳ್ದೆ ಅಷ್ಟೇ. ಸರಿ ಅತ್ತೆ, ನಾನ್ ಬರ್ತೀನಿ, ನೀನೇನು ಬೇಜಾರ್ ಮಾಡ್ಕೋಬೇಡ ಪಾರಿ. ಅವಳು ನನ್ ಸೊಸೆ ಹಂಗೇನೇನೆ, ಅವಳಗೊಂತ ಒಂದೊಂದ್ಸರಿ ಅವ್ರ ಅಮ್ಮನ್ ಗಾಳಿ ಬೀಸ್ಬಿಡ್ತದೆ. ಅವ್ರ ಅಮ್ಮ ಹಿಂಗೇನೇನೆ, ಹುಟ್ಟಿಕಿತಾಪತಿ ಅವ್ರಮ್ಮ. ಅಯ್ಯೋ ಬಿಡ್ ಶಾಂತಕ್ಕ, ಅವಳು ಹೇಳಿದ್ರಲ್ಲಿ ತಪ್ಪೇನೈತೆ? ಅವಳು ಹೇಳಿದ್ ಕರೆಕ್ಟೇ ಅಲ್ವಾ? ಪರಂದಾಂಟಿ, ಹೇ ಏನಪ್ಪ ಮುಸ್ತಪ್ಪ, ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಅಯ್ಯೋ ಪರಂದಾಂಟಿ, ನಿಮ್ಮ ಮಗ ಹಂಗೆ ಅವರು ಹೆಂಡತಿಗೂ ಕರ್ಕೊಂಡು ಮನೆ ಹತ್ರ ಬಂದಿದ್ದಾರೆ. ನಿಮ್ದಕ್ಕೆ ಯಜಮಾನ್ರು ಜೋರು ಜಗಳ ಮಾಡ್ತಿದ್ದಾರೆ ಅಂತ ಹೇಳು ಅಂತ ನಮ್ಮ ಅಮ್ಮಿಜಾನ್ ಕಳ್ಸಿದ್ರು ಇಲ್ಲಿಗೆ.
ನನ್ ಕತೆ ಮುಗೀತು ಶಾಂತಕ್ಕ. ನನ್ ಮಗಂಗೆ ಹೇಳ್ದೆ ಬರ್ಬೇಡ ಕಣು ಅಂತವ, ಆದ್ರೂ ಇಂಥ ಕೆಲ್ಸ ಮಾಡ್ಬಿಟ್ಟೆ ಶಾಂತಕ್ಕ. ಶಾಂತಕ್ಕ, ನನ್ ಗಂಡ ಏನಾದ್ರು ಮಾಡ್ಬಿಟ್ರೆ ಇರೋದೊಂದ್ ಮಗ ಗನ್ ಶಾಂತಕ್ಕ. ಎಲ್ಲೋ ಚೆನ್ನಾಗಿರ್ಲಿ ನನ್ ಮಗ ಅಂತ ನಾನ್ ಆಸೆ ಪಟ್ರೆ ನನ್ ಮಗ ನನ್ ಮಾತಿಗೆ ಬೆಲೆ ಕೊಡ್ದೆ ಇಷ್ಟು ನೋವು ತರ ಆಡ್ತಾವನಲ್ಲ ಶಾಂತಕ್ಕ. ನಾನು ಈಗ್ಲೂ ಮನೆಗೆ ಹೋಯ್ತೀನಿ ಶಾಂತಕ್ಕ. ಅರಿ ಸಮಾಧಾನ ಮಾಡ್ಕೊ, ಬಾ ನಾನು ಬರ್ತೀನಿ, ಬಾ ನಿನ್ ಜೊತೆಲಿ. ಅದೇನಾಗೈತ್ ನೋಡನ್ ಬಾ. ಒಂದ್ ಹೆಜ್ಜೆ ನಿನ್ ನನ್ ಮನೆ ಬಾಗ್ಲಿಗೆ ಕಾಲಿಟ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ ಮಗ್ನೆ. ಏನು ಅನ್ಕೊಂಡಿದ್ಯಾ ನೀನು? ನೀನು ಸಿಕ್ದರ್ನೆಲ್ಲ ಮನೆ ಕರ್ಕೊಂಬಂದ್ರೆ ನಾವ್ ಮನೆ ತುಂಬಿಸ್ಕೊಂಡ್ಬಿಡ್ಬೇಕಾ? ಅಪ್ಪ, ನಾನು ಯಾರು ಏನು ಮಾಡಬಾರ್ದು ಕೆಲಸ ಏನ್ ಮಾಡಿಲ್ಲ. ನಾನು ಇಷ್ಟಪಟ್ಟಿರೋ ಹುಡುಗಿನ ಮದ್ವೆ ಮಾಡ್ಕೊಂಡಿದ್ದೀನಿ. ತಪ್ಪೇನಪ್ಪ? ನಾನ್ ನಿಮ್ಗೆ ಏನಾದ್ರೂ ತೊಂದರೆ ಕೊಟ್ಟಿದ್ದೀನಾ? ನಾನು ಓದ್ಕೊಂಡಿದ್ದೀನಿ, ಒಳ್ಳೆ ಕೆಲ್ಸದಲ್ಲಿದ್ದೀನಿ, ಸಂಪಾದನೆ ಮಾಡ್ತಾ ಇದ್ದೀನಿ. ನನ್ನ ಹೆಂಡತಿ ಮಕ್ಕಳನ್ನ ಸಾಕೋ ಯೋಗ್ಯತೆ ನನ್ಗಿದೆ. ಅಂಥದ್ರಲ್ಲಿ ಹೆಂಡತಿ ಮಕ್ಕಳು ಯಾರಾಗ್ಬೇಕು ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳೋ ಅಂತ ಅಧಿಕಾರ ನನ್ಗೆ ಇದೆ ತಾನೇ. ನೋಡಿ, ಇವಳು ನನ್ನ ಹೆಂಡತಿ, ಇನ್ಮೇಲೆ ಇವಳು ನಿಮ್ ಸೊಸೆ ಅಂತ ಒಪ್ಕೊಂಡ್ರೆ ನಾನು ನಿಮ್ ಜೊತೆ ಅಪ್ಪ ಅನ್ಕೊಂಡ್ ಜೀವನ ಮಾಡ್ತೀನಿ. ಇಲ್ಲ ಅಂತ ಅಂದ್ರೆ ನೀವ್ಯಾರೋ ನಾನ್ ಯಾರೋ ಅಷ್ಟೇ. ಪ್ರವೀಣ, ಯಾಕಪ್ಪ ಅಪ್ಪನ್ಗೆ ಎದುರು ಮಾತಾಡೋಷ್ಟು ದೊಡ್ಡವನಾಗ್ಬಿಟ್ಟಿಯ ನೀನು? ನೀನ್ ಚಿಕ್ಕ ವಯಸ್ಸಲ್ಲಿ ಹೆಂಗೆ ಹೆಗ್ಲ ಮೇಲೆ ಹೊತ್ಕೊಂಡು ನಿಮ್ಮ ಅಪ್ಪ ಓಡಾಡ್ತಿದ್ರು ಗೊತ್ತಾ ನಿನಗೆ? ಅವ್ರಿಗೆ ಮದ್ವೆ ಇಷ್ಟ ಇರ್ಲಿಲ್ಲ ಅಂತಂದ್ರೆ ಒಪ್ಪಿಸ್ಬಿಟ್ಟು ಮಾಡ್ಕೋಬೇಕಾಗಿತ್ತು ನೀನು. ಅದೇನು ಅಪ್ಪ ಅಮ್ಮಂಗೆ ಹೇಳ್ದೆ ನೀನ್ ಮದ್ವೆ ಮಾಡ್ಕೊಂಡಿದ್ಯಲ್ಲ, ಅದು ಸರಿ ಅಂತ ನಿನ್ಗೆ ಅನ್ನಿಸ್ತಾ ಇದ್ಯಾ? ಆಂಟಿ, ನಾನು ಮನೆಯಲ್ಲಿ ಮಾತಾಡಿದ್ದೆ, ಮದ್ವೆ ಮಾಡ್ಕೋತೀನಿ, ಈ ತರ ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಅಂತ. ಆದ್ರೆ ನಮ್ಮ ಮನೆಯಲ್ಲೇ ಒಪ್ಲಿಲ್ಲ. ಏನ್ ಮಾಡಕ್ಕಾಗುತ್ತೆ? ನಾನು ಇಷ್ಟಪಟ್ಟಿರೋ ಹುಡುಗಿನ ಬಿಡಕ್ಕಾಗುತ್ತಾ? ನೋಡಿ, ಅದೆಲ್ಲ ಆಗಲ್ಲ. ನಾನು ಇಷ್ಟಪಟ್ಟಿರೋ ಹುಡುಗಿನ ಮದ್ವೆ ಮಾಡ್ಕೊಂಡಿದ್ದೀನಿ. ಅವಳನ್ನ ಸೊಸೆ ಅಂತ ನೀವು ಒಪ್ಕೋಬೇಕಷ್ಟೇ. ಸಾಕಪ್ಪ ಸಾಕು, ಇನ್ನೇನು ಮಾತಾಡ್ಬೇಡ. ನಿನ್ನ ಮಗ ಅಂತ ಹೆತ್ತಿ ತಪ್ಪಿಗೆ ನಿನ್ನ ಹತ್ರ ಈ ಮಾತು ಕೇಳ್ಬೇಕಾಗಿದ್ದೆ ನಾವು. ಅಲ್ಲ ಕಣಪ್ಪ, ನಿನ್ನ ಓದಿಸಿ ಬೆಳೆಸಿ ದೊಡ್ಡವನ್ ಮಾಡ್ದವ್ರಿಗೆ ನಿನ್ಗೊಂದು ಹುಡುಗಿ ಮದ್ವೆ ಮಾಡಕ್ ಆಗ್ತಿರ್ಲಿಲ್ಲ ನಮ್ಗೆ. ಯಾಕಪ್ಪ ಇಂಥ ಕೆಲಸ ಮಾಡ್ದೆ? ಯಾಕೆ ಹಿಂಗ್ ಮಾಡ್ದೆ ಅಂತ ಅಂದ್ರೆ? ಅಲ್ಲ, ನಾನೇನ್ ತಪ್ಪು ಮಾಡಿದ್ದೀನಿ? ಅಲ್ಲ ಕಣಪ್ಪ ಪ್ರವೀಣ, ನೀನು ನಾನು ಹಿಂಗ ಅಂತೀನಿ ಅಂತ ಅನ್ಕೋಬೇಡ ಕಣಪ್ಪ. ನಿನ್ ತಂಗಿ ಇನ್ನ ಮನೇಲೆ ಅವಳೆ ಮೊದ್ಲಾಗಿ ನೀನೇ ಮದ್ವೆ ಮಾಡ್ಕೊಬಿಟ್ರೆ ಜನ ನೋಡ್ದಾರಾದ್ರೆ ಏನ್ ಅನ್ಕೊಳಲ್ಲ ಹೇಳು? ನೋಡಿ ಆಂಟಿ, ಈಗ ಇದೆಲ್ಲ ಕಾಮನ್. ನಾವು ಅಪ್ಪ ಅಮ್ಮ ಮಾತು ಕೇಳಿ ಯಾರನ್ನೋ ಇಷ್ಟ ಇಲ್ದಿರೋ ಹುಡುಗಿನ ಮದ್ವೆ ಮಾಡ್ಕೊಂಡು ಜೀವನ ಪರ್ಯಂತ ಸಫರ್ ಮಾಡೋದ್ಕಿಂತ ಇದು ಒಳ್ಳೇದೇ ಅಲ್ವಾ? ನಾವ್ ಇಷ್ಟಪಟ್ಟಿರೋ ಹುಡುಗಿನ ನಾವು ಮದ್ವೆ ಆಗಿದ್ದೀವಿ. ನೋಡಿ, ನನ್ಗೆ ಇದ್ರಲ್ಲಿ ಯಾವುದೇ ತರ ಗಿಲ್ಟ್ ಫೀಲು ಇಲ್ಲ. ಕತ್ತರಿಸಿ ಹಾಕ್ಬಿಡ್ತೀನಿ ಮಗನೇ. ನಿನ್ನ ಹೆತ್ತಿರೋನು ನಾನು, ನನ್ಗೆ ಹುಟ್ಟಿರೋ ಮಗನ್ನ ನಾನು ಕೊಲ್ಲೋ ಅಧಿಕಾರ ನನ್ಗಿದೆ. ಅಪ್ಪ, ಏನ್ ಮಾತಾಡ್ತಾ ಇದೀರಾ ನೀವು? ಏನ್ ಜೀವನ ಕೊಟ್ಟಿದ್ ಮಾತ್ರಕ್ಕೆ ಅಥವಾ ಜೀವ ಕೊಟ್ಟಿದ್ ಮಾತ್ರಕ್ಕೆ ನೀವು ಅವ್ರನ್ನ ಕೊಲ್ಬೋದು ಅಂತ ಯಾವ ಕಾನೂನು ಇಲ್ಲ. ನೀವೇನಾದ್ರೂ ನನ್ಗೆ ಒಂದು ಚೂರು ಗಾಯ ಮಾಡಿದ್ರು ನಾನು ಸ್ಟೇಷನ್ಗೆ ಹೋಗಿ ಕುತ್ಕೋಬೇಕಾಗುತ್ತೆ. ನೋಡಿ, ನಿಮ್ಮ ಮರ್ಯಾದಿನೇ ಹಾಳಾಗೋದು. ಇಲ್ಲಿ ಅಕ್ಕಪಕ್ಕದವರೆಲ್ಲ ನಮ್ಮನ್ನೇ ನೋಡ್ತಿದ್ದಾರೆ. ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ಬೇಡಿ. ನಾನು ಒಂದು ರೆಪ್ಯುಟೇಷನ್ ಇದೆ, ಅರ್ಥ ಆಯ್ತಾ? ನಾನೇನು ಅಂತ ಇಂಥ ಕೆಲ್ಸದಲ್ಲಿಲ್ಲ. ನಾನು FD ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೂ ಒಂದು ಸ್ಥಾನಮಾನ ಇದೆ. ನೋಡಿ, ಒಳಗಡೆ ನಡೀರಿ, ಒಳಗಡೆ ಕುತ್ಕೊಂಡು ಏನೇ ಇದ್ರು ಮಾತಾಡೋಣ. ಏನೋ ನನ್ನ ಮನೆ ಒಳಗಡೆ ಕಾಲಿಡ್ತೀಯ? ನನ್ನ ಮನೆ ಒಳಗಡೆ ಕಾಲಿಡೋದ್ ಯೋಗ್ಯತೆ ಇಲ್ಲ ನಿನ್ಗೆ. ನನಗೆ ಮಗ ಇದ್ದವನು ಸತ್ತೋದ ಅನ್ಕೊಂತೀನಿ. ಹೋಗಿ ಎಲ್ಲಾದ್ರೂ ಜೀವನ ಮಾಡ್ಕೋಗು. ಬೇಡ ನೋಡಿಯಪ್ಪ, ನಾನು ಮಗನಾಗಿ ನನ್ನ ಕರ್ತವ್ಯ ನಾನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈಗ ನಿಮ್ಗೂ ವಯಸ್ಸಾಗಿದೆ, ನಿಮ್ ಕೈಲೂ ಏನೂ ಆಗಲ್ಲ. ಈ ಕಾಲದಲ್ಲಿ ನಾನೇ ನಿಮ್ಮನ್ನ ನೋಡ್ಕೋಬೇಕು. ಬೇಡ, ನಿನ್ನಂತ ಮಗನಿಂದ ನಾನು ಅನ್ನ ಹಾಕಿಸ್ಕೊಂಡೆ ಅನ್ನೋದು ಬೇಕಾಗಿಲ್ಲ ನನಗೆ. ನೀನು ನನ್ನ ಮಗನೇ ಅಲ್ಲ, ನನಗೆ ನನ್ನ ಮಗಳಿದ್ದಾಳೆ. ಅವಳೆ ನನಗೆ ಮಗ ಎಲ್ಲ ಆಗಿ ಸಾಕ್ತಾಳೆ. ಅವಳು ನನ್ನ ನೋಡ್ಕೋತಾಳೆ. ಹೋಗು, ಈಗ ಏನೋ ಹೆಂಡತಿ ಕಟ್ಕೊಂಡಿದ್ಯಲ್ಲ, ಮಾಡ್ಕೋ ಜೀವನ ಹೋಗು. ಆದ್ರೆ ಒಂದು ಕಂಡೀಷನ್, ನನ್ನ ಕಣ್ಣೆದುರುಗಡೆ ನೀವ್ ಯಾವತ್ತು ಸುಳಿ ಕೂಡ್ದು ಕಣ್ಣಿಗೆ ಮರೆಯಾಗಿ ಎಲ್ಲಾದ್ರೂ ಜೀವನ ಮಾಡ್ಕೊಳ್ಳಿ. ಅಲ್ಲ, ನಾವೇ ಕದ್ದು ಮುಚ್ಚಿ ಜೀವನ ಮಾಡ್ಬೇಕು? ಕಣ್ಣೆದುರಿಗೆ ಇರ್ತೀವಿ, ಇಲ್ಲೇ ಇರ್ತೀವಿ. ಏನ್ ಮಾಡ್ತೀರಾ ನೀವು? ಇದು ನಮ್ ತಾತನ ಮನೆ, ಇದ್ರ ಮೇಲೆ ನನಗೂ ಹಕ್ಕಿದೆ. ಪ್ರವೀಣ, ಸಾಕಪ್ಪ. ನೀನು ನಿಮ್ಮ ಅಪ್ಪನಂಗೆ ಆಡ್ತಾ ಇದೆಯಲ್ಲ. ನೋಡು, ಅವರು ಎಷ್ಟೇ ಆದ್ರೂ ದೊಡ್ಡವರು, 4 ಮಾತಾಡ್ತಾರೆ. ಸಹಿಸ್ಕೋಬೇಕು ನೀನು ಮಗ ಆಗಿತ್ಕೊಂಡು. ಅಂತದ್ರಲ್ಲಿ ನೀನು ಅವ್ರಿಗೆ ಎದುರು ಮಾತಾಡ್ತಾ ಇದೆಯಲ್ಲ. ಶಾಂತ ಆಂಟಿ, ನೀವಂಗ ಅಂತೀರಾ? ನಮ್ಮಪ್ಪ ಎಷ್ಟು ಕಲ್ತಿದ್ದಾರೆ ಬುದ್ಧಿ ಅಂತ ಅಂದ್ರೆ ನೋಡಿ, ಹೆತ್ತ ಮಗಂಗೆ ಚಾಕು ತಗೊಂಡ್ ಚುಚ್ಚುತ್ತೀನಿ ಅಂತ ಬಂದಿದ್ದಾರೆ. ಹೌದಪ್ಪ, ಹೌದು. ಸಿಟ್ಟಲ್ಲಿ ಏನೋ ಒಂದು ಮಾತಾಡ್ತಾರೆ, ಕೈ ಮಾಡ್ತಾರೆ. ಅಪ್ಪ ಅಮ್ಮ ಹೊಡಿದೆ, ನೀ ಯಾರಪ್ಪ ಹೊಡಿತಾರೆ? ನೀನು ಅರ್ಥ ಮಾಡ್ಕೋ ಅವ್ರ ಮನ್ಸ. ಈಗ ನೀನು ಅವ್ರನ್ನ ಒಪ್ಸಿ ಮದ್ವೆ ಮಾಡ್ಕೊಂಡಿದ್ದಿದ್ರೆ ಅದ್ರ ಖುಷಿನೇ ಬೇರೆ. ಯಾಕೆ ಅವ್ರಿಗೆ ಇಷ್ಟ ಇರಲ್ವ ನನ್ನ ಮಗನ ಮದ್ವೆ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ? ನಿಮ್ಮ ಅಮ್ಮ ಎಷ್ಟು ಹೇಳ್ಕೊತಿಲ್ಲ ನನ್ನ ಹತ್ರ.
ಅಯ್ಯೋ ಶಾಂತಕ್ಕ, ನನ್ನ ಸೊಸೆಯಾಗಿ ಬರಲ್ ಹಿಂಗಿರ್ಬೇಕು ಹಂಗಿರ್ಬೇಕು ಅದು ಇದು ಅಂತ ಅವರು ನೂರಾರು ಕನ್ಸು ಕಟ್ಕೊಂಡಿರ್ತಾರೆ. ಯಾರು ಮಕ್ಳ ಜೀವನ ಹಾಳಾಗ್ಲಿ ಅಂತ ಇಷ್ಟಪಡಲ್ಲ ಕಣಪ್ಪ. ಮಕ್ಳ ಜೀವನ ಹಾಳಾಗ್ಲಿ ಅಂತ ಇಷ್ಟಪಡಲ್ಲ ಅಂತ ಅಂದ್ಮೇಲೆ ಆ ಈಗ ನಾವು ಮಕ್ಳು ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡಿದ್ದಾಗ ಆಶೀರ್ವಾದ ಮಾಡ್ಬೇಕು, ಚೆನ್ನಾಗಿರಿ ಅಂತ ಹೇಳ್ಬೇಕು. ಅದನ್ ಬಿಟ್ಟು ಕುಂದು ಬಿಡ್ತೀನಿ, ಸಾಯಿಸ್ಬಿಡ್ತೀನಿ, ಚುಚ್ಬಿಡ್ತೀನಿ ಅಂತ ಅಂದ್ರೆ ಏನೋ ಸಿಟ್ಟಲ್ಲಿ ಮಾತಾಡೋರೆ ಬಿಡಪ್ಪ, ಹೋಗ್ಲಿ. ಅತ್ತೆ ಮಾವ, ಇಷ್ಟೊತ್ತು ನೀವೆಲ್ಲ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ನನ್ಗನ್ನಿಸ್ತಾ ಇದೆ ನನ್ನಿಂದನೇ ಇದೆಲ್ಲ ಆಗ್ತಾ ಇದೆಯೇನೋ ಅಂತ. ನೋಡಿ, ನಾನು ನಿಮ್ಮಿಂದ ನಿಮ್ಮ ಮಗನ ಯಾವತ್ತೂ ಕಿತ್ಕೊಳ್ಳೋದಿಕ್ಕೆ ಇಷ್ಟಪಡಲ್ಲ. ನನಗೆ ಅಪ್ಪ ಅಮ್ಮ ಇಲ್ಲ, ನಿಮ್ಮನ್ನೇ ನನ್ನ ತಂದೆ ತಾಯಿ ಅಂತ ಅನ್ಕೊಂಡು ನೋಡ್ಕೋತೀನಿ. ದಯವಿಟ್ಟು ನಮಗೆ ಕ್ಷಮಿಸ್ಬಿಡಿ, ನಿಮ್ಮ ಮನೆ ತುಂಬಿಸ್ಕೊಳ್ಳಿ. ಸಾಕು ಮುಚ್ಚಮ್ಮ ಬಾಯಿ. ಅಪ್ಪ ಅಮ್ಮ ಇಲ್ಲ ಅಂದ್ ಮಾತ್ರಕ್ಕೆ ಸಿಕ್ತವ್ರನ್ನೆಲ್ಲ ಮದ್ವೆ ಮಾಡ್ಕೋಬಹುದು ಅಂತ ಅನ್ಕೊಂಡ್ಬಿಟ್ಟಿಯ ನೀನು? ಅಲ್ಲ, ನೀವು ಮದ್ವೆ ಮಾಡ್ಕೊಳಕ್ ಮುಂಚೆ ನಮ್ಮ ಮನೆಗ್ ಬಂದು ಕೇಳ್ಬೇಕಾಗಿತ್ತು. ಈ ತರ ನಾವ್ ಇಷ್ಟಪಟ್ಟಿದೀವಿ, ನಾವು ಮದ್ವೆ ಮಾಡ್ಕೊಡಿ. ಈಗ ಹೆಂಗೆ ನಾಜೂಕ ಕೇಳ್ತಾ ಇದೀಯೋ ಅವತ್ತು ಹಂಗೆ ಮಾತಾಡ್ಬೇಕಾಗಿತ್ತು. ಅದನ್ ಬಿಟ್ಟು ನಮಗ್ ಹೇಳ್ದೆ ಮದ್ವೆ ಮಾಡ್ಕೊಂಬಂದ್ ನಿಂತ್ಕೊಬಿಟ್ಟು ನನಗ್ ಕ್ಷಮಿಸ್ಬಿಡಿ ಅಂತೆ. ಕ್ಷಮಿಸ್ಬಿಡಿ ರೀ, ಬಿಟ್ರಿ ಹೋಗ್ಲಿ ಅತ್ತಗೆ. ಏನ್ ಮಾಡಕ್ಕಾಗುತ್ತೆ? ಎಷ್ಟೇ ಆದ್ರೂ ನಮ್ಮ ಮಗ ಅಲ್ವಾ. ಚಿಕ್ಕ ವಯಸ್ಸಲ್ಲಿ ಮಕ್ಳು ಏನೇ ತಪ್ಪು ಮಾಡಿದ್ರು ಹೊಟ್ಟೆಗೆ ಹಾಕೋತಿದ್ವಲ್ಲ, ಇದು ಹಾಗೆ ಅನ್ಕೊಂಡ್ಬಿಡೋಣ ರೀ. ಮೊದ್ಲು ನಿನಗ್ ಹೊಡಿಬೇಕು ಕಣೆ. ಮಗನ್ ಬೆಳೆಸೋ ರೀತಿನ ಇದು. ಅವನು ಫಸ್ಟ್ ಯಾವಾಗ ಇಷ್ಟಪಡ್ತಾ ಇದ್ದೀನಿ ಅಂತ ಅನ್ನೋ ಅವಾಗ್ಲೇ ಹುಗ್ದು ಊರಿಗೆ ಬರಕ್ ಹೇಳಿ ಯಾವ್ದಾದ್ರು ಒಂದು ಹುಡುಗಿನ ನೋಡಿ ಮದ್ವೆ ಮಾಡಿ ಕಳ್ಸಿದ್ರಾಗೋದು. ಅದನ್ನ ಬಿಟ್ಬಿಟ್ಟು ಹಂಗಲ್ಲ ಕಣಪ್ಪ ಹಿಂಗಲ್ಲ ಕಣಪ್ಪ ಅಂತ ಮಗಂಗೆ ನೈಸ್ ಮಾಡಕ್ ಹೋಗೋಳು. ನೈಸ ಮಾವ, ಪ್ಲೀಸ್ ಅತ್ತೆಗೇನು ಅನ್ಬೇಡಿ. ನೋಡಿ, ನಿಮ್ಗೆ ನಾವಂದ್ರೆ ಇಷ್ಟ ಇಲ್ಲ ಅಲ್ವಾ? ನಾವಿಲ್ಲಿರೋದೇ ಇಲ್ಲ, ಬೆಂಗಳೂರಿಗೆ ಹೋಗ್ಬಿಡ್ತೀವಿ. ನಾವಲ್ಲೇ ಜೀವನ ಮಾಡ್ತೀವಿ. ನೋಡಿ, ನಿಮ್ಗೆ ತಿಂಗಳು ನಿಮ್ ಖರ್ಚಿಗೆ ಏನ್ ಬೇಕೋ ಅದನ್ನ ದುಡ್ಡನ್ನ ನಾನು ಕಳಿಸ್ಕೊಡ್ತೀನಿ. ನೀವೇನು ಯೋಚನೆ ಮಾಡ್ಬೇಡಿ. ಅದೇ ನಿನ್ ಗಂಡ ಇದನಲ್ಲ, ಅವನನ್ನ ಇಷ್ಟಿದ್ದಾಗಿಂದ ಇಷ್ಟುದ್ದದವರೆಗೂ ಬೆಳೆಸಿದೀವಮ್ಮ, ಸಾಕಿದೀವಿ. ಆದ್ರೆ ನಾವ್ ಯಾವತ್ತು ಯಾರ ಮುಂದೆನೂ ಕೈ ಚಾಚಲ್ಲ. ನಾವು ಸ್ವಾಭಿಮಾನದಿಂದ ಬದುಕಿರೋರು. ನಿಮ್ ದುಡ್ಡು ನನಗ್ ಬೇಕಾಗಿಲ್ಲ. ನಮ್ ಕೈ ಕಾಲ್ ಗಟ್ಟಿಯವ್ರಿಗೂ ನಾವು ದುಡ್ದು ಜೀವನ ಮಾಡ್ತೀವಿ. ಹೋಗಿ. ಸಾಕಾ? ನೀನು ಮರ್ಯಾದೆ ಸಾಕಾ? ಅವರು ಏನು ಅಂತ ನನಗ್ ಗೊತ್ತು. ನಡಿ ಹೋಗೋಣ. ನೀವ್ ಸುಮ್ನೆ ಇರಿ. ನೀವು ಈ ತರ ಕೋಪ ಮಾಡ್ಕೊಂಡ್ರೆ ಹೇಗೆ ಹೇಳಿ? ತಪ್ಪಾಗಿರೋದು ನಮ್ ಕಡೆಯಿಂದ, ನಾವು ಕ್ಷಮೆ ಕೇಳಬೇಕು. ನೋಡಿದ್ರಾ? ಈ ಮಾತಲ್ಲೇ ಗೊತ್ತಾಗಲ್ವಾ ನಿಮ್ಗೆ ಅವಳು ಎಷ್ಟು ಒಳ್ಳೆ ಹುಡುಗಿ ಅಂತ? ನೋಡಿ ಅಪ್ಪ ಅಮ್ಮ, ಇವಳು ತುಂಬಾ ಒಳ್ಳೆವಳು. ಇವಳಿಗೆ ಅಪ್ಪ ಅಮ್ಮ ಯಾರು ಇಲ್ಲ, ಆದ್ರೆ ತುಂಬಾ ಒಳ್ಳೆ ಗುಣ ನಡತೆ ಇದೆ. ದಯವಿಟ್ಟು ನಮ್ಮನ್ನ ಮನೆ ತುಂಬಿಸ್ಕೊಳ್ಳಿ. ಪರಿ, ಒಂದ್ ಸ್ವಲ್ಪ ನಿನ್ ಗಂಡನ ಒಳಗಡೆ ಕರ್ಕೊಂಡೋಗು. ಯಾಕೆ ಶಾಂತಕ್ಕ? ಕರ್ಕೊಂಡೋಗು ಹೇಳ್ತೀನಿ. ರೀ, ಬನ್ರಿ ಒಳಗಡೆ ಹೋಗೋಣ. ಇಲ್ಲ, ನಾನು ಎಲ್ಲೂ ಬರಲ್ಲ, ನಾನು ಇಲ್ಲೇ ಕೂತ್ಕೋತೀನಿ. ರೀ, ನಿಮ್ದಮ್ಮಯ್ಯ ಅಂತೀನಿ, ಬನ್ರಿ ಒಳಗಡೆ ಹೋಗೋಣ. ಪ್ರವೀಣ, ಯಾಕಪ್ಪ ಯಾಕೆ ಹಿಂಗ ಆಡ್ತಾ ಇದ್ದೀರಾ? ನೋಡಲಿ ಅಕ್ಕಪಕ್ಕದವರೆಲ್ಲ ನೋಡ್ತಿದ್ದಾರೆ. ಸ್ವಲ್ಪ ಸಮಾಧಾನ ಮಾಡ್ಕೋಬೇಕು ತಾನೇ. ನೋಡು, ಈಗ ಕೋಪದಲ್ಲಿದ್ದಾರೆ ನಿಮ್ ತಂದೆ. ಇವಾಗ ಸದ್ಯಕ್ಕೆ ನೀವು ಊರ್ಗ್ ಹೋಗಿರಿ, ಆಮೇಲೆ ಎಲ್ಲ ಸ್ವಲ್ಪ ಕೋಪ ಕಮ್ಮಿ ಆದ್ಮೇಲೆ ಬರೋರಂತೆ. ಹೌದಣ್ಣ, ನಾನು ಬೇಕಿದ್ರೆ ಮನೆಯಲ್ಲಿ ಆಮೇಲೆ ಮಾತಾಡ್ತೀನಿ. ನಾನು ಅವಾಗ ಕಾಲ್ ಮಾಡ್ತೀನಿ. ಅದಕ್ಕೆ ನೀವು ಅಣ್ಣನ್ ಚೆನ್ನಾಗಿ ನೋಡ್ಕೊಳ್ಳಿ. ಸದ್ಯ ನೀನಾದ್ರೂ ನಮ್ಮನ್ನ ಒಪ್ಕೊಂಡಲ್ಲಮ್ಮ, ಸಾಕು. ನೋಡು, ನಿನಗೆ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ನಮಗ್ ಕಾಲ್ ಮಾಡು. ನಿಮ್ಮ ಅಣ್ಣ ಯಾವಾಗ್ಲೂ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅಂದ್ರೆ ನಿಮ್ ಮನೆಯಲ್ಲಿ ನಮ್ಮನ್ನ ಮದ್ವೆ ಆಗೋದಿಕ್ಕೆ ಬಿಡ್ಲಿಲ್ವಲ್ಲ, ಹಂಗಾಗಿ ನಾವ್ ಈ ಕೆಲಸ ಮಾಡ್ಬೇಕಾಯ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ಇರ್ಲಿ ಬಿಡಿ ಅದಕ್ಕೆ, ನನ್ನನ್ನೇನು ಕ್ಷಮೆ ಕೇಳ್ತೀರಾ? ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕು. ಸರಿ ಪ್ರವೀಣ, ಇವಾಗ ಸದ್ಯಕ್ಕೆ ಹೋಗಿರಪ್ಪ. ಸುಮ್ನೆ ನೋಡ, ಅಕ್ಕಪಕ್ಕದಲ್ಲಿ ಎಲ್ಲ ನಿಂತ್ಕೊಂಡು ನೋಡ್ತಿದ್ದಾರೆ. ಸರಿ ಆಂಟಿ, ಆಯ್ತು. ದೇವ್ರೆ, ಈ ಮಕ್ಳುಗಳು ಯಾಕಿಂತ ಕೆಲಸ ಮಾಡ್ತಾರೆ ಅಂತ.